ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದೋಸ್ತ ನನ್ನ ಫ್ರೆಂಡ್ ನಮ್ ಗುಟ್ಟ ಓದಿ ಕಾಟ ದೊಡ್ಡ ವ್ಯಕ್ತಿ ಆಗ್ಬಿಟ್ಟ. ನಾವ್ ನೋಡಿದ್ರೆ ಹಿಂಗ್ ದುಡ್ಕೊಂಡ್ ತಿನ್ನಕತ್ತೀವಿ. ಅವ್ನ ಕಾಕ ಮಗಳ ಸಂಬಂಧ ಸಾಲ ಕೇಳ್ಕೊಂಡ್ ಕುಂತೀವಿ, ಕೊಡ್ತಾನೋ ಇಲ್ಲ. ಕೇಳಕ್ರಿ ಕೇಳೋಣ ಒಂದ್ ಮಾತು ಬಾ. ಕೇಳೋಣ, ಕೊಟ್ರ ದೇವ್ರ ಬಂದ ಏನಾಗತ್ ನೋಡೋಣ. ಮತ್ತೆ ಆಕಿನ ಹಣೆ ಬಾರ ಏನೈತಿ ಏನ ನೋಡಿ, ಆಕಿನ ವಿಚಾರ ನೋಡೋಣ. ನಮ್ ದೋಸ್ತ ಕೊಡ್ತಾನಂತ ಆಸೆ ಇಟ್ಕೊಂಡ್ ಬಂದೀನಿ. ಒಂದ್ ಮಾತು ಕೇಳಕ ಕೇಳೋಣ ಬಾ. ಪಟ್ಟಪ್ಪ, ಓ ಪಟ್ಟಪ್ಪ, ಅಲ್ಲ ಫೈಲ್ ತೊಂಬರಪ್ಪ. ಫೈಲ್ ಐತ್ ನೋಡ್ರಾಗ, ಅಲ್ಲಿ ಅಲ್ಮಾರ್ದಾಗ ಐತ್ ನೋಡು. ಐತ್ ತಡಿಯಪ್ಪ. ಸರ್ ನಮಸ್ಕಾರ. ಸರ್ ಬರ್ರಿ. ಸಾಹೇಬ ನಮಸ್ಕಾರ. 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 ಯಾರು ನೀನು ಎಲ್ಲಿ ನೋಡಿದಲ್ಲ? ನಾನು ಸಾಹೇಬ ನಿನ್ ದೋಸ್ತ ರಾಜೇಶ. ಹೈಸ್ಕೂಲ್ನಾಗ ಒಂದೋದ್ರಾಗ ಓದಿಲ್ಲ ನಾವು ಕೂಡಿ. ಓ, ಹೈಸ್ಕೂಲಾಗ ಅಂದ್ರ ನಿನ್ನ ಹೆಸರು ಎಷ್ಟನೇ ವಿಷಯವಾಗ ನಾವು ಹೈಸ್ಕೂಲ್ ಮುಗಿಸಿವಿ 2007ರಾಗ. ಓ ರಾಜೇಶ, ನೀನೇನಪ್ಪ, ಏನ್ ಆರಾಮದಿ ಇಲ್ಲ? ಆರಾಮದ್ರೆ ಏನ್ ಮತ್ತೇನ್ ಸಮಾಚಾರ? ಏನಿಲ್ಲ ಸಾಹೇಬ, ನಿಮ್ದಾಗ ಕೆಲಸ ಇತ್ತ. ಫ್ರೆಂಡ್ ನಾವು ಕೂಡಿ ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ವಿ. ಅಂತ ಕೆಲಸ ಏನೋಪ್ಪ? ಏನಿಲ್ಲ, ಕೆಲಸ ಇತ್ತು, ಅದಕ್ಕೆ ತಕ್ಕಂಗ ಹಿಂಗ ಮಾತಾಡ್ಬೇಕಂತ ಹೇಳಿ. ಅಂತ ಏನೈತಿ ಹೇಳ, ದೋಸ್ತನ್ಕಿನ ಏನ್ ದೊಡ್ಡದೈತಪ್ಪ, ಮಾಡೋಣ ಏನಾಯ್ತು ಹೇಳು, ಮಾಡೋಣ ಅಂತ. ಅದಕ್ಕೇನದ? ಏನಿಲ್ಲ ದೋಸ್ತ, ನೀವು ಅಕ್ಕರ್ ಓದಿ ದೊಡ್ಡ ವ್ಯಕ್ತಿ ಆಗ್ಬಿಟ್ರಿ, ನಾವು ಅಕ್ಕರ್ ಓದೋದು ಆಗ್ಲಿಲ್ಲ. ನನ್ನ ಮಗಳು ಮೊಬೈಲ್ ಅಂತೇಳಿ ಫುಲ್ ಮೊಬೈಲ್ಗೆ ಅಡಾಪ್ಟ್ ಆಗಿದ್ದು. ಮೊನ್ನೆ ನಮ್ಮ ಸರ್ ಹತ್ರ ಒಬ್ರು ಪರಿಚಯ ಇದ್ರು, ಅಲ್ಲಿ ಸ್ಕೂಲಿಗೆ ಹಾಕಿ ಬಂದಿನಿ. ಈಗ ಚೆನ್ನಾಗಿ ಓದಿ ಕಾಟ MBBS ರ್ಯಾಂಕ್ ತಗೊಂಡು ಸೀಟ್ ಪಡ್ಕೊಂಡಾಳ. ಸ್ವಲ್ಪ ಅಲ್ಲೇ ಅಮೌಂಟ್ ಕಟ್ಟೋದೈತಿ. ಅದ್ರ ಸಂಬಂಧ ನಿಮ್ ಕಡೆ ಸ್ವಲ್ಪ ಸಹಾಯ ಕೇಳಕ್ ಬಂದಿನಿ ದೋಸ್ತ. ನಾವು ಅಕ್ಕಾರ ಓದಿಲ್ಲ, ಆಕ್ಯಾರ ಓದಿ ಅಂತ ಯಾವ್ದಾರ ಒಂದು ದಾರಿಗೆ ಹಾಕೋಣ ಅಂತ ಹೇಳಿ ನಿಮ್ ಕಡೆ ಸಹಾಯ ಕೇಳಕ್ ಬಂದಿ. ನಮ್ಮ ಫ್ರೆಂಡ್ ಇರ್ಬಾ ದೋಸ್ತ, ನೀನು ಏನೋ ನಾವು ನೌಕರಿ ತಗೊಂಡಾರ ಅಂತ ತಿಳ್ಕೊಂಡಿದ್ವಿ, ತಗೊಂಡಿಲ್ಲ. ಇವ್ರು ಓದ್ಲಿಲ್ಲ, ನಿನ್ ಮಗಳು ಓದ್ಸಕ್ ರೆಡಿ ಆಗಿದ್ವಿ, ಅದು ತುಂಬಾ ಖುಷಿಯಾದ ವಿಚಾರ. ನಿನ್ ಮಗಳಿಗೆ ಏನು ಸಹಾಯ ಬೇಕು ಕೇಳು, ನಾನು ಕೊಡ್ತೀನಿ. ಅದನ್ನೆಲ್ಲ ಸಹಾಯ ಮಾಡೋಣ ಅಂತ. ಇದೊಂದು ದೊಡ್ಡದು ಪುಣ್ಯ ಕಟ್ಕೊಂಡ್ಬಿಡು ದೋಸ್ತ, ಅದಕ್ಕಂತ ಬಂದಿದ್ದೆ. ಆಯ್ತಪ್ಪ, ಮಾಡ್ತೀನಿ. ನೀ ಯಾವಾಗಾದ್ರೂ ಫೋನ್ ಮಾಡು, ನಾವು ನಿನ್ಗೇನೈತಿ ಸಹಾಯ ಮಾಡ್ತೀವಿ. ಆಯ್ತು ದೋಸ್ತ, ಆಯ್ತು ದೋಸ್ತ, ನಾವೇನ್ ಬರ್ತೀವಪ್ಪ ಹಂಗಾರ? ಹಾ, ಹೋಗಿ ಬರ್ರಿ. ಹಂಗಂದ್ರೆ ಬರ್ತೀವಿ. ಬರ್ರಿ ನಗರ ಹೋಗೋಣ. ಬರ್ರಿ ಸರ. ಓಕೆ. ದೋಸ್ತ, ನಮ್ಮ ಹುಡುಗರ ಸಹಾಯ ಮಾಡ್ತೀನಿ ಅಂದ. ಮತ್ತೆ ನನ್ನ ಮಗಳಿಗೆ ಏನೋ ರೊಕ್ಕ ಬಾಳ್ ಬೇಕು. ಅಲ್ಲೊಬ್ಬ ನನ್ನ ಫ್ರೆಂಡ್ ಅದಾನ, ಹೋಗಿ ಅವ್ನಿಟ್ ಕೇಳ್ಕೊಂಡ್ ಬಂದ್ಬಿಡೋಣ. ಒಬ್ಬ ಸಹಾಯ ಮಾಡಿದ್ರೆ ಎಜುಕೇಶನ್ ಒಳ್ಳೇದಾಗುತ್ತೆ. ನಮಸ್ಕಾರ ರೀ. ಬರ್ರಿ ಅಣ್ಣ. ನಮಸ್ಕಾರ. ಬರ್ರಿ ಬರ್ರಿ ಅಣ್ಣ. ಬರ್ರಿ. ಆರಾಮಲ್ರಿ ದೋಸ್ತ? ಕುಂದ್ರಿ ದೋಸ್ತ. ಬಾ ನೆನಕ್ ಬಂದಿರಿ? ಏನಿಲ್ಲ ಸರ್, ಸ್ವಲ್ಪ ಕೆಲಸ ಇತ್ತ, ಬಂದು ಭೇಟಿ ಆಗ್ಬೇಕು. ಹೇಳ ದೋಸ್ತ, ಏನಿಲ್ಲ ದೋಸ್ತ, ನನ್ನ ಮಗಳದು MBBS ಸೀಟು ಸಿಕ್ಕಿತ್ತು. ಅದ್ರ ಸಂಬಂಧ ಸ್ವಲ್ಪ ಅಮೌಂಟಿನ ಸಂಬಂಧ ನೀನು ಕೇಳಕಂತ ಬಂದಿದ್ದು. ಅಲ್ಲೋ ದೋಸ್ತ, ಅಡ್ವಾನ್ಸ್ ಮೊದ್ಲಾರ ಹೇಳಿದ್ರ ಏನೋ ಒಂದು ಪ್ರತಿ ಮಾಡ್ತಿದ್ವಿ. ಈಗ ಅತ್ತಾಯ್ತ ರಗಳಿ ಒಂದು ಮಾಡ್ಕೊಂಬಿಟ್ಟಿನಿ ನೋಡಿಲ್ಲ ಆಕಾರ ನಮ್ಮ. ಇಲ್ಲ, ನನಗೂ ಅತ್ತಾಗಿತ್ತು, ಸ್ವಲ್ಪ ಹುಷಾರಿರಲಿಲ್ಲ. ಮತ್ತೆ ಆ ಮಗಳ ಸಂಬಂಧ ಅತ್ತಾಗಿತ್ತು, ಓಡಾಡ್ಕೊಂಡು ಕೂತಿದ್ದೆ. ಅದಕ್ಕೆ ನೆನಪಾತು, ಡೈರೆಕ್ಟ್ ಆಗಿ ಭೇಟಿ ಆಗಿ ಬಂದ್ರೆ ಅಂತೇಳಿ ನಿಮ್ಮ ಕಡೆ ಬಂದಿನಿ ಸರ್.
ಆಯ್ತು ದೋಸ್ತ ಏನೋ ಒಂದು ಮಾಡೋಣ ನೋಡ್ ನಾ ಅತ್ತ ರಗಡ್ ಮಾಡಿ MBBS ಸೀಟ್ ಎಲ್ಲಿ ಸಿಕ್ಕೈತೆ ದೋಸ್ತ ಇಲ್ಲೇ ಗುಲ್ಬರ್ಗ ಸಿಗೈತೆ ಸಾಹೇಬ. ಹ್ಮ್ ಸ್ವಲ್ಪ ಇದನ್ನ ಏನ್ರ ಮಾಡಿ ಹೆಲ್ಪ್ ಕೊಟ್ಟು ಪುಣ್ಯ ಬರುತ್ತೆ ನಿಮ್ಗೆ. ಎಷ್ಟು ಹೇಳ್ಯಾರ ಡೊನೇಷನ್? ಒಂದ್ರ ತನ ಯಾರ ಅದಕ್ಕೆ ನಿಮ್ ಕಡೆ ನಾವು ಸ್ವಲ್ಪ ಸಾಧ್ಯ ಆದಷ್ಟು ಸ್ವಲ್ಪ ನೋಡೋಣ ಏನ್ರ ನೋಡೋಣ ಮಾಡ್ಬೋದು. ದೋಸ್ತ ಎಷ್ಟು ಆಯ್ತು ಅಷ್ಟು ಮಾಡ್ತೀನಿ ದೋಸ್ತ. ಇಷ್ಟ ಅಂತ ಹೇಳಕ್ಕಾಗಲ್ಲ ಒಟ್ಟು ಹೆಲ್ಪ್ ಮಾಡ್ತೀನಿ. MBBS ಒಂದು ಹೊಸ ಕತೆ ಅಂತ ನೋಡೋಣ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಆಯ್ತು ಇದೊಂದು ಒಳ್ಳೇದಾಗ್ಲಿ. ಇದೊಂದು ಏನ್ರ ಮಾಡಿ ಪುಣ್ಯ ಕಟ್ಬೋದು ದೋಸ್ತ. ಒಂದ್ ಸ್ವಲ್ಪ ಚಾ ಕುಡ್ದು ಬರ್ತೀವಿ ದೋಸ್ತ. ಒಂದ್ ಸ್ವಲ್ಪ ಸ್ವಲ್ಪ ಕೆಲಸ ಅದಾವು ಬರ್ತೀವಿ. ಒಂದ್ ಸ್ವಲ್ಪ ಕುಡ್ದು ಇಲ್ಲ ಮತ್ತೆ ಬರ್ತೀವಿ. ಆರಾಮಿಲ್ಲ ಆರಾಮದಿರಲ್ಲ. ಆರಾಮಿಲ್ಲ. ಸ್ವಲ್ಪ ಇದೊಂದು ಪುಣ್ಯ ಕಟ್ಕೋಪ್ಪ. ಆಯ್ತು ಆಯ್ತು ದೋಸ್ತ ಆಯ್ತು. ಮಗಳ ಓದಕತಿ ಆಯ್ವ ದೋಸ್ತ ಚೇರ್ ತೋರು. ಇಲ್ಲ ದೋಸ್ತ ಏನಾಗಲ್ಲ. ಏನ್ ಓದಕತಿ ಆಯ್ವ ನೋಡಿವ ನಿನ್ ಸಂಬಂಧ ರೊಕ್ಕ ಅಲ್ಲಿಲ್ಲ ಫ್ರೆಂಡ್ಶಿಪ್ ತಗೊಂಡ್ ಹೋಗಿ ರೊಕ್ಕ ಸಂಬಂಧ ರೆಡಿ ಮಾಡೀನಿ. ನಾಳೆ ಹೋಗ್ಕಾಟ ಕಾಲೇಜಿಗೆ ಹೋಗಿ ಒಂದು ಟಿಕೆಟ್ ಕಟ್ಟ ಏನ್ ಮಾಡಿ 3-4 ವರ್ಷ ಓದಿ ಚಂದಾಗ ಓದಿ ಇದನ್ ಮಾಡ ಆಯ್ವ. ಅಪ್ಪಾಜಿ ಇಷ್ಟು ಸಾಲ ಎಲ್ಲಿಂದ ತಗೊಂಬಂದಿ? ಏನ್ ಇಲ್ಲಿವ ಅಲ್ಲಿಂದ ಫ್ರೆಂಡ್ ಸರ್ಕಲ್ ತವಲ್ಲಿ ಇಸ್ಕೊಂಡು ಬಂದೀನಿ. ಮತ್ ನಿನ್ ಓದೋಗೋಸ್ಕರ ನಾವು ಕರೆ ಏನ್ರ ಮಾಡ್ಬೇಕಾರ ಹೊಲದಾಗ ಪಲ್ದಾಗ ನಮ್ದು ಹೊಲ ಇದ್ದೇವ. ಅದಕ್ಕೆ ಅಲ್ಲಿ ದೋಸ್ತ ತಗಿಸ್ಕೊಂಡು ಬಂದಿನೇವ. ತಗೊಂಡು ನಾಳೆ ಕಟ್ಟಿಕಾಟ ಹೋಗಿ ಕಟ್ಟಿಕಾಟ ಒಂದ್ ಏನ್ರ ಓದು ಚೆನ್ನಾಗಿ ಓದ ಆಯ್ವ. ಅಪ್ಪಾಜಿ ಯಾಕೆ ತಗೊಂಬರಕ್ ಹೋಗಿದ್ದೆ ಅಪ್ಪಾಜಿ? ಅಪ್ಪಾಜಿ ಈಗ ನೀವ್ ತಗೊಂಬಂದಿಯಲ್ಲ ನಾ ಮುಂದ ಓದ್ ಕಾಟ 3-4 ವರ್ಷ ಕಷ್ಟಪಟ್ಟು ಓದ್ತೀನಿ ಅಪ್ಪಾಜಿ. ಆಯ್ತಾ ಅಪ್ಪಾಜಿ? ಅಷ್ಟು ಮಾಡ್ಬೋದು ಕಾಟ ದೊಡ್ಡ ವ್ಯಕ್ತಿ ಅದ ನಾಡಿನ ಕಾಟ ಇದು ಮಾಡಕತ್ತೀವಿ. ನಮ್ಮ ಕಡೆ ಕಡೆ ಎಷ್ಟು ಕೂರ್ತೀವಿ ಅಷ್ಟು ದೊಡ್ಡ ನನ್ನ ಕೈಲಿ ಮಾಡಿ ನೀವು ನಿನ್ನ ಸಂಬಂಧ ಇನ್ನು ಏನ್ ಮಾಡ್ತೀನಿ ನಿನ್ ಕಡೆ ನೋಡಿ. ನಿಮ್ಮಪ್ಪ ಇರೋ ಬರೋ ದೋಸ್ತ ಕಡೆ ಅವ್ರ ದೋಸ್ತ ಕಡೆ ಎಲ್ಲೆಲ್ಲಿದಾರ ಅವ್ರೆಲ್ಲಾರು ಹುಡುಕೊಂಡು ಹೋಗಿ ಅವ್ರ ಹತ್ರ FIR ನಂದು ಕೈಕಾಲು ಹಿಡಿದು ನಾ ದುಡ್ಡು ಇಸ್ಕೊಂಬಂದು ನಿನ್ ಕೈ ಕೊಟ್ಟ ನಂದ್ಮೇಲೆ ನೀ ಚಂದಿಗೆ ಓದಿ ನಿಮ್ಮ ಅಪ್ಪನ ಹೆಸರು ಊರಿಗೆ ಹೆಸರು ನೀನ ತರಬೇಕು. ಸಾಲಿನ ಮೇಲೆ ಓಡಾಡ ಹುಡುಗರು ಇದ್ದೇ ಇರ್ತಾರ. ಅಂಥವ್ರ ಜೊತೆ ಸಂಪರ್ಕ ಕಟ್ಬೇಡ. ಒಳ್ಳೆ ಹುಡುಗರ ಜೊತೆ ಸಂಪರ್ಕ ಕಟ್ಟಿ ಚಂದಿಗೆ ಓದಿ ನಿಮ್ಮ ಅಪ್ಪನ ಹೆಸರು ತಗೊಂಬರೋ ಜವಾಬ್ದಾರಿ ನಿನ್ ಮೇಲೆ ಐತ್ ನೋಡೋದು. ಆಯ್ತಾಳ ಅಂಕಲ್ ರೀ. ನಾಳೆ ಬೆಳಿಗ್ಗೆ ನಂದು 9ಕ್ಕೆ ಬಸ್ ಐತ್ರಿ. ಕಾಲೇಜಿಗೆ ಹೋಗ್ರಿ ಅಡ್ಮಿಷನ್ ಮಾಡ್ಕೊಂಡ್ರಿ. ಒಳ್ಳೆ ಹುಡುಗರ ಜೊತೆ ಸವಾಸ ಮಾಡ್ತೀನಿ, ಕೆಟ್ಟವ್ರ ಜೊತೆ ಮಾಡಲ್ರಿ ಸವಾಸ. ನಮ್ಮ ಅಪ್ಪಾಜಿಯವರು ನನ್ನ ಸಂಬಂಧ ಸಾಲ ಸಮಧ ಮಾಡ್ಯಾರಲ್ರಿ. ನಾನು ಡಾಕ್ಟರ್ ಆಗಿ ಬಂದು ಆ ಸಾಲ ಸಮಧ ಎಲ್ಲ ತೀರಿಸಿ ಅಪ್ಪಾಜಿಯವ್ರನ್ನ ನಾ ಚಂದ ನೋಡ್ಕೊಂಡ್ ಹೋಗ್ತೀನಿ. ನನ್ನ ಸಂಬಂಧ ನಮ್ಮ ಅಪ್ಪಾಜಿ ಜೊತೆ ಇಷ್ಟೆಲ್ಲ ಕಷ್ಟಪಟ್ಟಿರಲ್ರಿ. ಥ್ಯಾಂಕ್ಸ್ ರೀ ಅಂಕಲ್ ರೀ. ನಿಮ್ಮ ಋಣ ನಾ ಯಾವತ್ತೂ ಮರೆಯಲ್ರಿ. ಬಾಪ ಬಾ ಒಳಗ್ ಬಾ ಬಾ ಏನಾಗಿದೆಪ್ಪ? 4 ದಿನ ಆತ್ರಿ ನೆಗಡಿ ಜ್ವರ ಚಳಿ ಆಗಕುಂತೈತ್ರಿ. ಆಯ್ತಪ್ಪ ಅಲ್ಲಿ ಮ್ಯಾಮ್ ಮುಕ್ಕಪ್ಪ ಚೆಕ್ ಮಾಡಿ. ಈಗ ಜ್ವರ ಐತಪ್ಪ. ಬಾ ಹೌದು. ಈಗ ಇಂಜೆಕ್ಷನ್ ಮಾಡಿನಪ್ಪ. ಗುಳಿಗೆ ಆಮೇಲೆ ನೆಗಡಿ ಗುಳಿಗೆ ಅವನ್ನೆಲ್ಲ ಬರ್ದು ನೋಡಪ್ಪ. ಇಲ್ಲಿ ತೊಂಬ ಮೇಡಮ್ ಅವ್ರ ಭಾಳ ಗುಳಿಗೆ ಬರ್ದ್ರಿ. ಈಗ ಅಮೌಂಟ್ ಅಂತ ಅಂದಿಲ್ರಿ ನಾನು. ಇನ್ನೊಂದು 2 ದಿವಸ ಬಿಟ್ರೆ ತೊಗೊಂಡು ನಡೀತಾನೆ. ಈಗ ಯಾಕಂದ್ರಪ್ಪ ಜ್ವರ ಜಾಸ್ತಿ ಆಗೈತಿ. ಹಂಗತ್ತಾರ ಇದು ಕಾಯ್ಬಾರ್ದು. ಹೋಗು ಗುಳಿಗೆ ತಗೊಂಬಂದ್ಮೇಲೆ ನಂಗೆ ತೋರಿಸು. ಆಮೇಲೆ ಹೋಗ್ಬಿಡಪ್ಪ. ನೀ ಏನ್ ರೊಕ್ಕ ಕೊಡೋದ್ ಬೇಡ, ಯಾವಾಗಾರ ಕೊಡು ಅಪ್ಪ. ಯಾಕಂದ್ರಪ್ಪ ನಾನು ಬಡತನದಾಗ ನಮ್ಮ ಅಪ್ಪ ಬಳಸ್ಯಾನ. ಬಡವ್ರ ಕಷ್ಟ ನಂಗೆ ಅರ್ಥ ಆಗುತ್ತಪ್ಪ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ.
ನಿಮ್ಮ ಹಡ್ದವ್ರ ಹೊಟ್ಟೆ ತಣ್ಣಗಿರ್ಲಿ. ನಿಮ್ಮಿಂದ ಮಳೆ ಬೆಳೆ ಚಲೋ ಆಗುತ್ತದೆ. ಬರ್ತೀನಿ ಸಂಬತ್. ಆಯ್ತು. ಒಂದು ಕಲ್ಲು ಶಿಲೆ ಆಗ್ಬೇಕಂದ್ರೆ ಹಲವಾರು ಜನದ್ದು ಶ್ರಮ ಇದ್ದೇ ಇರುತ್ತದೆ. ಹಾಗೆ ಇದರಲ್ಲಿ ಬಹುಮುಖ್ಯ ಪಾತ್ರ ತಂದೆ ತಾಯಿದು. ಏಕೆಂದ್ರೆ ಮಕ್ಕಳ ಕೈಯಲ್ಲಿ ಫೋನಿನ ಬದಲು ಪುಸ್ತಕ ಕೊಡಿ, ಚರಿತ್ರೆಯನ್ನೇ ಬದಲಾಯಿಸಬಹುದು. ಇದು ಕಾಲ್ಪನಿಕ ಕತೆ. ಎಲ್ಲರಿಗೂ ಧನ್ಯವಾದಗಳು.